ನಮಸ್ಕಾರ. ಉಜಿರೆಯ ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಅತ್ಯಂತ ಅದ್ದೂರಿಯಿಂದ ಸಾಗ್ತಾ ಇದೆ. ಬೇರೆ ಬೇರೆ ಕಡೆಗಳಿಂದ ಲಕ್ಷಾಂತರ ಮಂದಿ ಈ ಒಂದು ಜನಾರ್ದನ ಸ್ವಾಮಿಯ ದರ್ಶನವನ್ನ ಪಡೆದು ಅನ್ನ ಸಂತರ್ಪಣೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ವೈಭವವನ್ನ ಬೇರೆ ಬೇರೆ ರೀತಿಯಲ್ಲಿ ಅನುಭವಿಸಲಿಕ್ಕೆ ಧನ್ಯೋಸ್ಮಿ ಆಗುವಂತಹ ಕ್ಷಣಗಳನ್ನ ಅನುಭವಿಸ್ತಾ ಇದ್ದಾರೆ. ನಮ್ ಜೊತೆಗೆ ಒಬ್ರು ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿ ಶ್ರೀ ಜನಾರ್ದನ ಸ್ವಾಮಿಯ ದೊಡ್ಡ ಭಕ್ತರು. ಅದ್ರ ಜೊತೆಗೆ ಶರತ್ ಕೃಷ್ಣ ಪಡವೆಟ್ನಾಯರಾಗಿರ್ಬೋದು, ವಿಜಯರಾಘವ ಪಡವೆಟ್ನಾಯರಾಗಿರ್ಬೋದು, ಅವ್ರ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿದವರು. ಉಜಿರೆಯಲ್ಲಿ ಅವರು ಚಿರಪರಿಚಿತರು. ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಗಳಲ್ಲಿ ಭಾಗಿಯಾದವರು. ಅವರೇ ಬೇರಾರು ಅಲ್ಲ, ಉಜಿರೆಯ ಡೆಂಟಲ್ ಡಾಕ್ಟರ್ ಎನ್ನುವಂತಹ ಹೆಸರು ಮೂಲಕ ಖ್ಯಾತಿಯನ್ನು ಪಡೆದವರು ಡಾಕ್ಟರ್ ಎಂ ದಯಾಕರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್, ಇವತ್ತು ನೀವಿಲ್ಲಿ ಒಂದು ಬ್ರಹ್ಮಕಲಶ ಮಹೋತ್ಸವದ ವೈಭವವನ್ನ ನೋಡ್ತಾ ಇದ್ದೀರಾ. ಇದನ್ನ ನೋಡಿ ಏನ್ ಅನ್ಸ್ತಾ ಇದೆ? ಬ್ರಹ್ಮಕಲಶ ಒಂದು ಹೇಗೆ ಇರಬೇಕು ಅಂತ ಹೇಳುವಂತದ್ದೊಂದು ಮಾದರಿಯಾಗಿ ಈ ಬ್ರಹ್ಮಕಲಶ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ಯಾವುದೇ ಸಂಶಯ ಇಲ್ಲ. ಈ ಬ್ರಹ್ಮಕಲಶೋತ್ಸವವನ್ನು ಆಯೋಜಿಸಬೇಕಾದ್ರೆ ಒಂದು ವರ್ಷದ ಪೂರ್ವ ತಯಾರಿ ನಡೆದಿದೆ. ಊರಿನವರೆಲ್ಲರ ಮಾರ್ಗದರ್ಶನ ಮತ್ತು ಸ್ವಯಂ ಸೇವಕರಾಗಿ ದುಡಿದಂತ ಪರಿಣಾಮದಿಂದ ಇಂಥ ಅತ್ಯಭೂತಪೂರ್ವವಾದ ಒಂದು ಬ್ರಹ್ಮಕಲಶೋತ್ಸವ ಈಗ ನಡೀತಾ ಇರುವಂತದ್ದನ್ನು ಕಾಣುವಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳಲಿಕ್ಕೆ ಯಾವುದೇ ಸಂಶಯ ಇಲ್ಲ. ನೀವು ಮತ್ತೆ ನಮ್ಮ ಕೀರ್ತಿಶೇಷ ವಿಜಯರಾಘವ ಪಡವೆಟ್ನಾಯರ್ ಅವರು ಮತ್ತೆ ಶರತ್ ಕೃಷ್ಣ ಪಡವೆಟ್ನಾಯರ್ ಒಳ್ಳೆ ಒಡನಾಟವನ್ನ ಹೊಂದಿದಂತವರು, ಅವರ ಬಗ್ಗೆ ಏನ್? ನಾವು ಪೂಜ್ಯ ವಿಜಯರಾಘವ ಪಡವೆಟ್ನಾಯರ ಒಂದು ಆಶೀರ್ವಾದದಿಂದ ನಮ್ಮ ಉಜಿರೆಯಲ್ಲಿ ಬಾಳುವೆಯನ್ನು ಮಾಡ್ತಿರುವಂತವರು. ನಮ್ಮ ಹಿರಿಯರ ಕಾಲದಿಂದಲೂ ಪಡವೆಟ್ ಕುಟುಂಬಕ್ಕೆ ಬಹಳಷ್ಟು ಆತ್ಮೀಯತೆ ಬೆಳೆದುಕೊಂಡು ಬಂದಿತ್ತು. ಪೂಜ್ಯ ವಿಜಯರಾಘವ ಪಡವೆಟ್ನಾಯರು ನಾನು ಇಲ್ಲಿ ದಂತ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದ ದಿನದಿಂದಲೂ ಬಹಳಷ್ಟು ಪ್ರೋತ್ಸಾಹವನ್ನು ಕೊಟ್ಟು, ಅದು ಅಲ್ಲದೆ ನಮ್ಮ ಮನೆಯಲ್ಲಿ ನಡೆಯುವಂತಹ ಎಲ್ಲ ಶುಭ ಕಾರ್ಯಗಳಿಗೆ ಎಲ್ಲ ಅವರ ಸಹಕಾರವನ್ನಿತ್ತು. ತಾವೇ ಸ್ವತಃ ಬಂದು ಅತಿಥಿಗಳಿಗೆ ಬಡಿಸುವಂತ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದರು. ಹಾಗಾಗಿ ವಿಜಯರಾಘವ ಪಡವೆಟ್ನಾಯರನ್ನು ಇಂತಹ ಸಂದರ್ಭದಲ್ಲಿ ನೆನೆಸಿಕೊಳ್ಳುವಂತದ್ದು ಆದ್ಯ ಕರ್ತವ್ಯವೂ ಕೂಡ ಹೌದು ಮತ್ತು ಭಾವುಕದ ಕ್ಷಣವೂ ಹೌದು. ನೀವು ವೃತ್ತಿಪರ ವೈದ್ಯರಾದ್ರೂ ಕೂಡ ನಿಮ್ಮ ವ್ಯಕ್ತಿತ್ವದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಿಗೆ ಸದಾ ಕೊಡುಗೆಯನ್ನ ನೀಡ್ತಾ ಬಂದಂತರು. ಒಂದೊಂದಾಗಿ ನಾವು ಅದನ್ನ ಅನಾವರಣಗೊಳಿಸೋಣ. ಮೊದಲನೇದಾಗಿ ನಂದಗೋಕುಲ ಎಂಬಂತಹ ಒಂದು ಗೋಶಾಲೆಯನ್ನ ನೀವು ಮಾಡಿದ್ರೆ, ಅದರ ಬಗ್ಗೆ ಹೇಳಿ. ನಂದಗೋಕುಲ ಗೋಶಾಲೆ ಅಂತ ಹೇಳಿದ್ರೆ ಅದು ಒಂದು ಸುಮಾರು 10 ವರ್ಷಗಳ ಹಿಂದೆ ಕೇರಳದ ಒಬ್ಬ ಹಿರಿಯರು ಗೋಪಾಲ್ ಕೃಷ್ಣನ್ ನಾಯರ್ ಎನ್ನುವಂತವರು, ಅವರು ತಾವು ಖರೀದಿಸಿದ ಒಂದು ಕೃಷಿ ಭೂಮಿಯನ್ನು ಸಾಮಾಜಿಕ ಚಟುವಟಿಕೆಗಳು ಮತ್ತು ಧಾರ್ಮಿಕ ಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಒಳಿತನ್ನುಂಟು ಮಾಡುವ ಚಟುವಟಿಕೆಗಳಿಗಾಗಿ ಮತ್ತು ನಮ್ಮ ಸಂಸ್ಕೃತಿಯನ್ನು ಉಳಿಸುವಂತ ಚಟುವಟಿಕೆಗಳಿಗಾಗಿ ಒಂದು ಟ್ರಸ್ಟ್ ಅನ್ನು ಪ್ರಾರಂಭಿಸಿ ಅದನ್ನು ದಾನ ಮಾಡಿರುವಂತ ಭೂಮಿ. ಆ ಭೂಮಿಯಲ್ಲಿ ಕಳೆದ 5 ವರ್ಷಗಳ ಹಿಂದಿನಿಂದ ಒಂದು ದನಗಳ್ಳತನ ಮತ್ತು ಕೃಷಿಕರಿಗೆ ವಯಸ್ಸಾದ ದನಗಳನ್ನು ಸಾಕುವಂತ ಒಂದು ಕಷ್ಟ ಮತ್ತು ಸಾಕಲು ಕೆಲಸದವರ ಲಭ್ಯರಿದ್ದಂತಹ ಒಂದು ಸಂದರ್ಭದಲ್ಲಿ ಈ ಗೋಶಾಲೆಯನ್ನುವಂಥದ್ದು ಪ್ರಾರಂಭಿಸಬೇಕೆಂದು ವಿಶ್ವ ಹಿಂದೂ ಪರಿಷತ್ ಮತ್ತು ನಮ್ಮ ಟ್ರಸ್ಟಿನ ಸದಸ್ಯರೆಲ್ಲರೂ ಸೇರಿಕೊಂಡು ಈ ನಂದಗೋಕುಲ ಎಂಬ ಗೋಶಾಲೆಯನ್ನು ನಿರ್ಮಿಸಿದ್ದೇವೆ. ಇಲ್ಲಿ ಅನಾಥ, ರಕ್ಷಿತ ಮತ್ತು ಪೊಲೀಸರು ಕ್ರಿಮಿನಲ್ಗಳಿಂದ ರಕ್ಷಿಸಿದಂತ ದನಗಳನ್ನು ಮತ್ತು ಆಕ್ಸಿಡೆಂಟ್ ಆಗಿ ಯಾವ್ದಾದ್ರು ಒಂದು ದನಗಳು ಇದ್ರೆ ಅದನ್ನೆಲ್ಲ ರಕ್ಷಿಸಲ್ಪಟ್ಟು ಸುಖ ಸಂತೋಷದಿಂದ ಅವುಗಳ ಜೀವನ ಮಾಡುವಂತ ಒಂದು ಸುಂದರ ತಾಣ ನಂದಗೋಕುಲ ಗೋಶಾಲೆ. ದಯಾಕರ್ ಡಾಕ್ಟ್ರು ಸಾಮಾನ್ಯವಾಗಿ ನೋಡುವಾಗ ಬಾರಿ ಮುಖದಲ್ಲಿ ಸೌಮ್ಯತೆ ಇದೆ, ಅದರ ಜೊತೆಗೆ ಸ್ಟ್ರಿಕ್ಟ್ ಅಂತ ಒಂದು ಭಾವನೆ ಇದೆ. ಆದ್ರೆ ಬಾರಿ ಮನೆಯಲ್ಲಾಗಿರ್ಬೋದು, ಸ್ಟಾಫ್ಗಳೆಲ್ಲ ಜೊತೆ ಆಗಿರ್ಬೋದು, ಬಾರಿ ಪ್ರೀತಿಯಿಂದ ಮಾತಾಡ್ತೀರಿ, ತಮಾಷೆಯಾಗಿ ಮಾತಾಡ್ತೀರಿ ಅನ್ನೋದು ಗೊತ್ತಿದೆ. ಅನೇಕ ಯುವಕರಿಗೆ ಸ್ಫೂರ್ತಿಯಾಗಿದ್ದೀರಿ, ಅನೇಕ ಯುವಕರಿಗೆ ಪ್ರೋತ್ಸಾಹವನ್ನು ನೀಡಿದ್ದೀರಿ. ಅದ್ರ ಜೊತೆಗೆ ಬ್ರಾಹ್ಮಣ ಸಂಘ ಆಗಿರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲೂ ಕೂಡ ಕೆಲಸವನ್ನ ಮಾಡಿದವರು. ಈ ಸಂದರ್ಭದಲ್ಲಿ ನಿಮ್ಮ ಒಂದು ವೃತ್ತಿ ಜೀವನದ ಜೊತೆಗೆ ಈ ಸಾಮಾಜಿಕ ಜೀವನವನ್ನು ಹೇಗೆ ತೆಗೆದುಕೊಂಡು ಹೋಗ್ತಿದ್ದೀರಾ ಅನ್ನುವಂತ ಪ್ರಶ್ನೆ. ನಾನು ದಂತ ವೈದ್ಯನಾಗಿದ್ರು ಪ್ರಪ್ರಥಮವಾಗಿ ನಾನೊಬ್ಬ ಪ್ರೊಫೆಸರ್ ಮತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಹಾಗಾಗಿ ಮಕ್ಕಳೊಡನೆ ನಮ್ಮ ಡಾಕ್ಟರ್ಸ್ಗಳೊಟ್ಟಿಗೆ ಅವರಿಗೆಲ್ಲ ಟ್ರೈನಿಂಗ್ ಕೊಡ್ಬೇಕಾಗ್ತದೆ. ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಇದ್ದಾರೆ, ನನಗೆ PhD ಗೈಡ್ ಕೂಡ ಆಗಿದ್ದೇನೆ. ಹಾಗೆ ಆ ಸಂದರ್ಭದಲ್ಲಿ ನಾವು ಒಂದು ಸ್ಟ್ರಿಕ್ಟ್ ಆಗಿ ಇರ್ಬೇಕಾಗ್ತದೆ. ಅದು ಬೇಕು ಅಂತ ಅಲ್ಲ, ಅದು ಮನಸ್ಸಿನಲ್ಲಿ ಬಂದು ಹೋಗ್ತದೆ ಅಂತ ಕಾಣ್ತದೆ. ಹೇಳುವಂತ ಒಂದು ವಿಧಾನ ನಮಗೆ ಬಹಳಷ್ಟು ಒಂದು ಸೈಂಟಿಫಿಕ್ ಆಗಿರೋದ್ರಿಂದ ಸಮಾಜಕ್ಕೆ ಅದು ಸ್ಟ್ರಿಕ್ಟ್ ಅಂತ ಕಾಣಿಸುತ್ತೆ. ಆದ್ರೆ ನಾವು ಸಮಾಜದಲ್ಲಿ ನಾವು ತೊಡಗಿಸಿಕೊಂಡಾಗ ನಮ್ಮದೊಂದು ಸಣ್ಣ ದೇವಸ್ಥಾನ ಇದೆ, ಮುಂಡೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಅದರ ಜೀರ್ಣೋದ್ಧಾರ ಬ್ರಹ್ಮಕಲಶೋತ್ಸವದಲ್ಲಿ 2 ಬ್ರಹ್ಮಕಲಶೋತ್ಸವದಲ್ಲಿ ನಾನು ಪಾಲ್ಗೊಳ್ಳುವ ಅವಕಾಶ ದೇವರು ನನಗೆ ಒದಗಿಸಿದ್ರು. ಆಗಲೂ ಸಮಗ್ರ ಎಲ್ಲ ಜನರ ಪ್ರತಿ ಮನೆಗಳಿಗೂ ಇನ್ವಿಟೇಷನ್ ಕೊಡುವಂತ ಕಾರ್ಯ, ಪ್ರತಿ ಮನೆಗೂ ವಸ್ತ್ರದಾನವನ್ನು ಕೊಡುವಂತ ಕಾರ್ಯ, ಅದನ್ನೆಲ್ಲ ನಾವು ಅಲ್ಲಿ ಮಾಡಲು ಸಾಧ್ಯವಾಗಿದೆ. ಇದಕ್ಕೆಲ್ಲ ವಿಜಯರಾಘವ ಪಡವೆಟ್ನಾಯರ ಆಶೀರ್ವಾದವನ್ನು ನಾವು ಆ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದೇವೆ. ಮತ್ತು ನಮ್ಮ ಶರತ್ ಕೃಷ್ಣ ಪಡವೆಟ್ನಾಯರು ಕೂಡ ಇದಕ್ಕೆ ಸಹಕಾರವನ್ನು ನೀಡಿದ್ದಾರೆ. ನಮ್ಮ ನಂದಗೋಕುಲ ಗೋಶಾಲೆ ಆಗಿರ್ಬೋದು
ಅಥವಾ ನಮ್ಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಮ್ಮ ಶಿವಳ್ಳಿ ಬ್ರಾಹ್ಮಣರ ಸಂಘ, ನಮಗೆ 6 ತಾಲೂಕುಗಳಿದೆ. ಬೆಳ್ತಂಗಡಿ, ಪುತ್ತೂರು, ಸುಳ್ಯ, ಮೂಡುಬಿದಿರೆ, ಮಂಗಳೂರು ಮತ್ತು ಆ, ಬಂಟ್ವಾಳ. ಹೀಗೆ 6 ತಾಲೂಕುಗಳ ಸಮಗ್ರ ಕೊಟ್ಟ ಕೊನೆಯ ಒಂದು ವಿಪ್ರ ವರ್ಗದವನ್ನು ನಾವು ತಲುಪುವಂತ, ಬಡತನದಲ್ಲಿರುವಂತ ತಲುಪುವಂತ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಅದರಲ್ಲಿ ಎಷ್ಟು ಸಫಲತೆ ಆಗಿದೆ ಅಂತ ಹೇಳುವಂಥದ್ದು ಅದು ಸಾಮಾಜಿಕವಾಗಿ ನಾವು ಗುರುತಿಸ್ಕೊಳ್ಬೇಕು. ಆದ್ರೆ ನಾವು ಮಾಡುವಂತ ಎಲ್ಲಾ ಕಾರ್ಯಕ್ರಮಗಳಿಗೂ ಜನಾರ್ದನನ ಆಶೀರ್ವಾದವಿದೆ ಮತ್ತು ಜನಾರ್ದನ ದೇವರ ಒಂದು ನಮ್ಮ ಧರ್ಮಾಧಿಕಾರಿಗಳಿದ್ದಾರೆ, ಶರತ್ ಕೃಷ್ಣ ಪಡ್ವೇಟ್ನಾರು, ಇವರ ಸಹಕಾರ ಮತ್ತು ಮಾರ್ಗದರ್ಶನ ಇದ್ದೇ ಇದೆ ಅಂತ ಹೇಳಲಿಕ್ಕೆ ಸಂತೋಷ. ಸರ್, ಈಗ ವೈದ್ಯರು ಅಥವಾ ಡಾಕ್ಟರ್ಸ್ ಅಂತ ಹೇಳಿದ್ರೆ ತುಂಬಾ ಬಿಸಿ ಲೈಫ್ ಸ್ಕೆಡ್ಯೂಲ್, ಅದ್ರ ಜೊತೆಗೆ ನೀವು ಪ್ರೊಫೆಸರ್ ಕೂಡ ಆಗಿದ್ದೀರಿ. ಹಾಗಾಗಿ ಯಾವುದಕ್ಕೂ ಕೂಡ ಟೈಮ್ ಸಿಗೋದಿಲ್ಲ ಎಂಬುವಂತಹ ಒಂದು ನಮ್ಮಲ್ಲಿ ಮೈಂಡ್ ಸೆಟ್ ಇದೆ ಸಮಾಜದಲ್ಲಿ. ಆದ್ರೆ ನೀವು ನೋಡ್ಬೋದು ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಮನಸ್ಸಿದ್ದಲ್ಲಿ ಮಾರ್ಗ ಎಂಬುದಕ್ಕೆ ನೀವೊಂದು ರೋಲ್ ಮಾಡೆಲ್ ಅಂತಾನೆ ಹೇಳ್ಬೋದು. ಹಾಗಾಗಿ ನಿಮ್ಮ ಈ ವರ್ಕ್ ಲೈಫ್ ಮತ್ತು ನಿಮ್ಮ ಪ್ಯಾಷನ್ ಅಥವಾ ನಿಮ್ಮ ಏನೊಂದು ಸೇವೆ ಕಾರ್ಯಗಳಿದೆ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ನಮಗೆ ಡಾಕ್ಟರ್ಸ್ಗಳಿಗೆ ನೀವು ಹೇಳಿದ್ದು ನಿಜ, ಡಾಕ್ಟರ್ಸ್ಗಳಿಗೆ ಸಮಯ ಸಿಕ್ಕುದಿಲ್ಲ. ಅದಲ್ಲದೆ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರುವಾಗ ಈಗ ನಿಮಗೆ ಗೊತ್ತಿದೆ ನ್ಯಾಕ್ ಮತ್ತು ಮೊದಲಾದ ಕಾರ್ಯಕ್ರಮಗಳಿರುವುದರಿಂದ, ರಿಸರ್ಚ್ ಮಾಡೋದ್ರಿಂದ ನಾವು ಪೇಟೆಂಟ್ಗೂ ನನಗೆ ಒಂದು 4 ಪೇಟೆಂಟ್ಸ್ ಇದೆ. ಹಾಗಾಗಿ ಇದು ಆ ಸಂದರ್ಭಗಳಲ್ಲೆಲ್ಲ ಬಹಳಷ್ಟು ಕಷ್ಟ ಆಗ್ತದೆ. ಆದರೆ ಮನೆಯಲ್ಲಿ ನಮಗೆ ಒಂದು ಕೃಷಿ ಭೂಮಿ ಇದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ನನ್ನ ಧರ್ಮಪತ್ನಿ ಅನಿತಾರವರು ಸುಸೂತ್ರವಾಗಿ ಮಾಡಿರುವುದರಿಂದ ನಾವು ಇದಕ್ಕೆಲ್ಲ ಸಾಮಾಜಿಕವಾಗಿ, ಅಂದ್ರೆ ಮನೆಗೆ ಬರುವಂತ ಅತಿಥಿಗಳನ್ನು ಸತ್ಕರಿಸುವುದಾಗ್ಲಿ ಅಥವಾ ನಮ್ಮ ಒಂದು ಮನೆಯಲ್ಲಿ ನಡೆಯುವಂತ ಫಂಕ್ಷನ್ಗಳಾಗ್ಲಿ, ಇದಕ್ಕೆಲ್ಲ ನಾನು ಹೆಚ್ಚು ತಲೆಗೊಡ್ಲಿಕ್ಕೆ ಹೋಗುದಿಲ್ಲ. ಮನೆಯ ಕೃಷಿ ಕಾರ್ಯಗಳಿಗೆಲ್ಲ ಅನಿತಾರವರೇ ಅವರು ಇದು ಮಾಡ್ತಾ ಇದ್ದಾರೆ. ಅದಲ್ಲದೆ ನನ್ನ ಸಹೋದರ ಸುಧಾಕರ್ ಅವರು ಕಾಲಕಾಲಕ್ಕೆ ಸಲಹೆ ಸೂಚನೆಗಳನ್ನು ಕೊಟ್ಟು ನಮ್ದೊಂದು ಕೂಡು ಕುಟುಂಬ ಆದ್ರಿಂದ ಇಂಥದಕ್ಕೆಲ್ಲ ಸಮಯ ಸಿಗ್ತದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ. ಖಂಡಿತ ಹೇಳ್ಬೋದು. ಸಾಮಾನ್ಯವಾಗಿ ನಾನು ಯಾವಾಗ ನೋಡಿದ ಸಂದರ್ಭದಲ್ಲೂ ನೀವೊಂದು ಉತ್ತಮವಾದ ವೇಷಭೂಷಣ ಆಗ್ತಿದೆ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಒಂದು ರೀತಿಯ ವೇಷಭೂಷಣ ತುಂಬಾ ಚೆನ್ನಾಗಿದೆ. ಅದ್ರ ಜೊತೆಗೆ ನಾನು ಯಾವಾಗ್ಲೂ ಗಮನಿಸೋದು ಆ ಫ್ರೆಂಚ್ ಗಡ್ಡ ನಿಮ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ಸುತ್ತೆ. ಏನ್ ಹೇಳ್ತೀರಿ ಅದ್ರ ಬಗ್ಗೆ ಅಂತ? ನಮ್ಮ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸೇ ಇದಕ್ಕೆ ಪ್ರೇರಣೆ. ಯಾಕಂದ್ರೆ ನಾನು ಪ್ರತಿದಿನ ಒಂದು 20-22 ವರ್ಷದವರ ಮಕ್ಕಳ ಹತ್ರ ನಾನು ಹೆಚ್ಚಾಗಿ ಮಾತನಾಡ್ತೇನೆ. ಯಾಕಂದ್ರೆ ನಾವು ಯಾವತ್ತಿದ್ರು ನಮ್ಮ ಹೃದಯದೊಳಗಿರುವಂತ ಒಂದು ಸಣ್ಣ ಮಗು ಇರ್ತದೆ, ಅದನ್ನು ಮಗುವನ್ನು ಸಾಯ್ಲಿಕ್ಕೆ ಬಿಡಬಾರ್ದು ಅಂತ ಹೇಳುವಂತ ತತ್ವದವನು. ಹಾಗಾಗಿ ನಾವು ನಮಗೆ ಒಂದು ಜೀವನವಿರುತ್ತೆ, ಇನ್ನೊಬ್ಬರಿಗೆ ಉಪದ್ರ ಆಗದ ಹಾಗೆ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಅದು ಅಲ್ಲದೆ ನಾವು ನಮ್ಮ ವೈದ್ಯಕೀಯ ರಂಗದಲ್ಲಿ ಮತ್ತೆ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗಳ ಒಂದು ಒಡನಾಟದಲ್ಲಿ, ಅಂಡರ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಗಳ ಒಡನಾಟದಲ್ಲಿ ನಾವು ಒಂದು ಸ್ವಲ್ಪ ನಾವು ಕ್ಲಾಸ್ ತಗೊಳ್ಳಿಕ್ಕೆ ಹೋಗುವಾಗೆಲ್ಲ ಸ್ವಲ್ಪ ಶುಭ್ರ ವಸ್ತ್ರ ಧರಿಸಿ ಮತ್ತೆ ಟಿಪ್ ಟಾಪ್ ಆಗಿ ಹೋಗುವಂತದ್ದು ನಮ್ಗೆ ಅಭ್ಯಾಸ ಆಗಿರ್ತದೆ. ಅದು ಅಲ್ಲದೆ ಶಿವಳ್ಳಿ ಬ್ರಾಹ್ಮಣರ ಸಂಘಟನೆಗಳಲ್ಲಿ ಹೋಗುವಾಗ ನಾವು ಕಚ್ಚೆ ಉಟ್ಕೊಂಡು ಮತ್ತೆ ಆ ಧಾರ್ಮಿಕ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡುವಾಗ ನಾವು ಇದನ್ನು ನಾವು ಮಾಡ್ಬೇಕಾಗ್ತದೆ. ಹಾಗಾಗಿ ಇದೆಲ್ಲ ಮತ್ತು ನಾವೊಂದು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದಕ್ಕೆ ಮನಸ್ಸಿಟ್ಟು ಮಾಡುವಾಗ ಅದು ಶುಭ್ರವಾಗಿ ಕಾಣ್ತದೆ, ಅತ್ಯುನ್ನತವಾಗಿ ಕಾಣ್ತದೆ. ಹಾಗಾಗಿ ನಾವು ಇದನ್ನ ನೀವು ಗಮನಿಸಿರ್ಬೋದು ಅಂತ ಕಾಣ್ತದೆ. ಇದೆಲ್ಲ ಈಗ ಅದು ಅಲ್ಲದೆ ನಾವು ಕಾಲೇಜ್ಗಳಲ್ಲಿ ನಡೆಯುವಂತಹ ಫ್ಯಾನ್ಸಿ ಡ್ರೆಸ್ ಕಾರ್ಯಕ್ರಮ ಆಗ್ಬೋದು ಅಥವಾ ಒಂದು ಎಥ್ನಿಕ್ ಡೇ ಆಗ್ಬೋದು, ಅಲ್ಲೆಲ್ಲ ನಾನು ಅಪ್ರೋಪ್ರಿಯೇಟ್ ಆಗಿ ಡ್ರೆಸ್ ಮಾಡಿಕೊಂಡು ಹೋಗುವಂತ ಒಂದು ನನಗೆ ಹೆಸರಿದೆ. ಹಾಗೆ ಅದೆಲ್ಲ ನೀವೆಲ್ಲ ನೋಡಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ. ಹಾಗಾಗಿ ಅದು ನನ್ಗೆ ದೇವರು ಕೊಟ್ಟ ಒಂದು ವರ ಅಂತ. ಇದ್ರ ಬಗ್ಗೆ ಹೇಳಿಲ್ಲ. ಫ್ರೆಂಚ್ ಬಿಯರ್ಡ್ ಅಂದ್ರೆ ನನ್ನ ತಮ್ಮನ ಮಕ್ಕಳಿಬ್ರು ನನಗೆ ಸ್ವಲ್ಪ ಗಡ್ಡ ಬಂದಿತ್ತು. ಆಗ ಪೆಪ್ಪರ್ ಅಂಡ್ ಸಾಲ್ಟ್ ಒಳ್ಳೇದು ಕಾಣ್ತದೆ ಅಂತ ಹೇಳಿದ್ರು. ಹಾಗೆ ಸಾಲ್ಟ್ ಅಂಡ್ ಪೆಪ್ಪರ್ ಗಡ್ಡ ಬಂದಿದೆ ನಂಗೆ. ಅದನ್ನು ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಇದಕ್ಕೆ ನನ್ನ ಮಕ್ಕಳಿಗೆ ನಾನು ಕ್ರೆಡಿಟ್ ಅನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಅದಿತಿ ಮತ್ತೆ ಅನನ್ಯ ಅವ್ರು ಹೇಳಿದ್ದಾರೆ. ಹಾಗಾಗಿ ಧನ್ಯವಾದಗಳು ಸರ್. ನಿಮ್ಮ ಒಂದು ವೈದ್ಯ ಜೀವನದೊಂದಿಗೆ ನಮ್ಮ ಸಮಾಜಕ್ಕೆ, ನಮ್ಮ ಧಾರ್ಮಿಕ ಕ್ಷೇತ್ರಗಳಿಗೆ ಕೊಡುವಂತಹ ಕೊಡುಗೆ ಇವತ್ತಿನ ಸಮಸ್ತ ಜನತೆಗೆ ಒಂದು ಸ್ಫೂರ್ತಿಯಾಗಿದೆ ಅಂತ ಹೇಳ್ತಾ ಧನ್ಯವಾದ.